ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಟಿಪ್ಸ್. ಶಿಕ್ಷಕರ ನೇಮಕಾತಿ 15,000 ಹುದ್ದೆಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ನಿಮಗೆ ಆಲ್ರೆಡಿ ಸುದ್ದಿ ಕೂಡ ಇದೆ. ಅದರಲ್ಲಿ HK ಎಷ್ಟು, ನಾನ್ HK ಎಷ್ಟು, ಯಾವ್ದು ಇನ್ಕ್ಲೂಡ್ ಆಗ್ತಾ ಇದಾವೆ ಅದ್ರ ಬಗ್ಗೆ ಗೊಂದಲ ಕೂಡ ಇತ್ತು. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಒಂದು ಬಾರಿ ಇಲಾಖೆಯವರು ಒಂದು ರೀತಿ ಹೇಳ್ತಾರೆ, ಒಬ್ಬೊಬ್ರು ಒಂದು ರೀತಿ ಹೇಳ್ತಾರೆ. ಕೆಲವೊಂದು ಇಲಾಖೆನ ಬಿಟ್ಟು ನೀಡ್ತಾರೆ, ಅವರು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಮೈನ್ ನೈಜತೆ ನೋಡೋದಾದ್ರೆ, ರಿಯಾಲಿಟಿ ನೋಡೋದಾದ್ರೆ, ಇನ್ನೂ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಅಧಿಕೃತ ಆದೇಶ ಅನೌನ್ಸ್ಮೆಂಟ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಲೈಕ್ ನಿಮಗೆ ವ್ಯಾಲಿಡ್ ಆಗಿ ಎಷ್ಟು ಹುದ್ದೆ ಕರಿಬಹುದು ಅಂತ. PSTR ಕರೆಯೋದಿಲ್ಲ ಅಂತ ಹೇಳಿ ಕೆಲವೊಂದು ಮೂಲಗಳ ಮಾಹಿತಿ ಬರ್ತಾ ಇದೆ. ಪ್ಲಸ್ 15,000 ನೇಮಕಾತಿ ಕೂಡ ಇದೆ. ಕೆಲವೊಂದು ಕಡೆ ಈ ಹಿಂದೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ಹುದ್ದೆಗಳ ಮಾತ್ರ ನೇಮಕಾತಿ ಕೂಡ ಮಾಡ್ತಾರೆ. ಬಿಕಾಸ್ 56,000 ಏನು ಹುದ್ದೆಗಳು ಕೂಡ ಇದಾವೆ, ಅದರಲ್ಲಿ ಎಷ್ಟು ಶಿಕ್ಷಕರಿಗಿದೆ ಅಷ್ಟೇ ಮಾಡ್ತಾರೆ ಅಂತ ಸುದ್ದಿ ಇದೆ. ಬಟ್ ಇನ್ನೊಂದು ಕಡೆ ಇಲಾಖೆಯವರು ಹೇಳ್ತಾ ಇದಾರೆ, ನಾವೆಲ್ಲ ಪ್ರಸ್ತಾವನೆ ಸಲ್ಲಿಸಿದೀವಿ, ಎಲ್ಲ ನೇಮಕಾತಿ ಆಗುತ್ತೆ ಅಂತ. ಈಗ ಇದು ಗೊಂದಲ ಕೂಡ ಇದೆ. ಒಂದು ಬಿಟ್ಟು 15,000 ನೇಮಕಾತಿ ಕೂಡ ಇದೆ. ಅದರಲ್ಲಿ HK 5,267 ಇರುತ್ತಂತೆ, ನಾನ್ HK 9,733 ಕೂಡ ಇರುತ್ತಂತೆ ಅಂತೇಳಿ ಮೂಲಗಳ ಮಾಹಿತಿ ಬರ್ತಾ ಇದೆ. ಅದು ಯಾವಾಗ ಲೈಕ್ ಈಗ HK ಮಾತ್ರ ಮಾಡ್ತಾರ, ನಾನ್ HK ಕೂಡ ಮಾಡ್ತಾರ, ಲೈಕ್ ಎರಡು ಕೂಡ ಮಾಡ್ತಾರ, ಎಷ್ಟು ಹುದ್ದೆಗಳು ಅನ್ನೋದನ್ನ ಕ್ಲಾರಿಟಿ ಕೂಡ ಸಿಗ್ಬೇಕಾಗತ್ತೆ. ಸರ್ಕಾರಕ್ಕೆ ನೇಮಕಾತಿ ಮಾಡೋ ಮನಸ್ಸು ಇಲ್ಲ ಅನ್ಸುತ್ತೆ. ತಿಂಗಳುಗಟ್ಟಲೆ ಆದ್ರೂ ಕೂಡ ನೇಮಕಾತಿ ಮಾಡಿಲ್ಲ. ಇದರ ನಡುವೆ HSTR, GPSTR, ಕಂಪ್ಯೂಟರ್ ಟೀಚರ್ಸು, PET ಟೀಚರ್ಸು, ಮತ್ತೆ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತೆ ಸ್ಕಿಲ್ ಬೇಸ್ಡ್ ಟೀಚರ್ಸ್ ನೇಮಕಾತಿ ಕೂಡ ಮಾಡ್ತಾರೆ ಅಂತ ಸುದ್ದಿ ಬಂದಿದೆ. ಇದರಲ್ಲಿ ನೀವು ನೋಡಿದ್ರೆ PSTR ಇನ್ಕ್ಲೂಡ್ ಕೂಡ ಇಲ್ಲ. PSTR ನ ಸಂಪೂರ್ಣವಾಗಿ ಮಾಡೋದಿಲ್ಲ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. HSTR, GPSTR, ಕಂಪ್ಯೂಟರ್ ಟೀಚರ್ಸು, PET, ಆರ್ಟ್ ಅಂಡ್ ಕ್ರಾಫ್ಟ್, ಸ್ಕಿಲ್ ಬೇಸ್ಡ್ ಟೀಚರ್ಸ್ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನ ನಿಮ್ಗೆ ಗೊತ್ತಿರೋಗೆ ಫಿಸಿಕಲ್ ಎಜುಕೇಶನ್ ಬಂದ್ಬಿಟ್ಟು ಇನ್ನು ಸಾಕಷ್ಟು ಮ್ಯೂಸಿಕ್ ಟೀಚರ್ಸ್ ಎಲ್ಲರದು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಚಿವರು ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಕ್ಲಾರಿಟಿ ಕೂಡ ಇಲ್ಲ. ಅದು ಮುಂದೆ ಮಾಡ್ತಾರಲ್ವೋ ಗೊತ್ತಿಲ್ಲ. ಈಗ ಇಷ್ಟು ಮಾಹಿತಿ ಕೂಡ ಇದಾವೆ. ಲೈಕ್ ಅಧಿಕೃತ ಆದೇಶ ಕೂಡ ಬಂದಿಲ್ಲ. ಸರ್ಕಾರ ನಿಮಗೆ ಗೊತ್ತಿರೋಗೆ ಎಲ್ಲಾ ರೀತಿ ತಯಾರಿ ಮಾಡ್ಕೋಬೇಕಾಗತ್ತೆ. ಮಾಡ್ತೀವಿ ಒಂದು ನೇಮಕಾತಿನ ಇದೇ ರೀತಿ ಮೇ ತಿಂಗಳು ಕೂಡ ಮುಗಿಯೋ ಹಂತಕ್ಕೆ ಬಂದಿದೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.